ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಸುಟ್ಟ ಬದನೆಕಾಯಿ ಹಸಿಗೊಜ್ಜು. ಇದನ್ನು ಅನ್ನಕ್ಕೆ ಮುದ್ದೆಗೆಲ್ಲ ಸೂಪರಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಪ್ಪ ಜೊತೆ ಸರ್ವ್ ಮಾಡ್ಕೊಬೇಕು. ಬದನೆಕಾಯಿ ಹಸಿಗೊಜ್ಜು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನಿಲ್ಲಿ 2 ಬದನೆಕಾಯಿನ ಈ ಥರ ಸುಟ್ಟಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊನ ಸುಟ್ಟಿ ಇಟ್ಕೊಂಡಿದ್ದೀನಿ. ಈ ಥರ ಚಾಕು ಸಹಾಯದಿಂದ ನಾವು ಸುಟ್ಕೊಬೋದು. ಯಾಕಂದರೆ ನಮ್ಮ ಮನೆಯಲ್ಲಿ ಸ್ಟ್ಯಾಂಡ್ ಇಲ್ಲ ಅದನ್ನು ಸುಟ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಸ್ಟೌವಲ್ಲಿ ಈ ಥರ ಚಾಕು ಚುಚ್ಚಿಸ್ಬಿಟ್ಟು ಈ ಥರ ನಾನು ಸುಟ್ಟಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ. 5 ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಉಪ್ಪನ್ನು ಸೇರಿಸ್ಬಿಟ್ಟು ಹುಣಸೆ ಹಣ್ಣನ್ನ ಕಿವುಚ್ಕೊಂಬಿಡೋಣ. ಫಸ್ಟು ಈ ಥರ ನೀಟಾಗಿ ಕಿವುಚ್ಕೊಂಡು ನೋಡಿ, ಈ ಥರ ಇದೆಲ್ಲ ಒಟ್ಟೆಲ್ಲ ನಾವು ತೆಕ್ಕೊಂಬಿಡ್ಬೇಕು. ಈ ಥರ ಅದನ್ನು ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ನೀಟಾಗಿ ಕಿವುಚ್ಕೊಂಬಿಟ್ಟು ಈ ತೊಕ್ಕೆಲ್ಲ ನಾವು ತೆಗ್ಕೊಂಬಿಡ್ಬೇಕು. ಈ ಥರ ನೋಡಿ, ಈ ಥರ ಎಲ್ಲ ತೆಗ್ಕೊಂಬಿಡ್ಬೇಕು. ಈ ಥರ ರಸ ಮಾತ್ರ ನಾವು ಇಟ್ಕೊಬೇಕು. ಇವಾಗ ಇದನ್ನೆಲ್ಲ ಸಿಪ್ಪೆ ತೆಗ್ಕೊಂಬಿಡೋಣ. ನೋಡಿ, ಈ ಥರ ನೀಟಾಗಿ ತೆಗಿಬೇಕು. ನೋಡಿ, ಒಟ್ಟು ತೆಗಿಯೋದು ತುಂಬ ಈಸಿ. ಈ ಥರ ಒಂದು ಕಡೆಯಿಂದ ತೆಕ್ಕೊಂಬಿಟ್ರೆ ಬಂದ್ಬಿಡುತ್ತೆ. ಈ ಥರ ತೆಗಿಬೇಕು. ನೋಡಿ, ಈ ಥರ ಎಲ್ಲ ಒಟ್ಟು ತೆಗೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊಬೇಕು. ನೋಡಿ, ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಆಮೇಲೆ ಇವಾಗ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಈ ಥರ ಒಂದು ಕುಟಾಣಿ ತಗೊಂಡು ಸ್ವಲ್ಪ ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. 6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಈ ಥರ ನಾವು ಕುಟ್ಬಿಟ್ಟು ಸೇರಿಸ್ಕೊಳ್ಳೋಣ. ನೋಡಿ, ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಈ ಥರ ಕುಟ್ಟಿ ತಗೊಳ್ಳೋಣ. ಯಾಕಂದರೆ ಗೊಜ್ಜಲ್ಲಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೈಯೆಲ್ಲ ನಮ್ಗೆ ಉರಿ ಬಂದುಬಿಡುತ್ತೆ. ಅದಕ್ಕೆ ಈ ಥರ ಕುಟ್ಟಿ ಪಕ್ಕಿಟ್ಕೊಳ್ಳೋಣ. ಈಗ ಇದೆಲ್ಲ ಕಿವುಚ್ಕೊಳ್ಳೋಣ. ಈ ಥರ ನನಗೆ ಕಿವುಚ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಕಿವುಚ್ಕೊಬೇಕು. ಈ ಹಸಿಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಸುಟ್ಟಿ ಮಾಡಿರೋದ್ರಿಂದ ರುಚಿ ಅಂತೂ ಸೂಪರಾಗಿರುತ್ತೆ. ಈಗ ನಾವು ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಅವಾಗ ಕೈ ಜಾಸ್ತಿ ಖಾರ ಆಗಲ್ಲ, ಉರಿ ಬಂದ್ಬಿಡುತ್ತೆ. ಹಸಿಮೆಣಸಿನ್ಕಾಯಲ್ಲಿ ಜಾಸ್ತಿ ಹೊತ್ತು ಕೈ ಇಟ್ಕೊಂಡಿದ್ರೆ ಅದಕ್ಕೆ ಈ ಥರ ಮಾಡ್ಕೊಬೇಕು. ಇವಾಗ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದಾಯಿತು. ಈಗ ಈರುಳ್ಳಿನೂ ಸೇರಿಸ್ಕೊಳ್ಳೋಣ. ಇದು ಅನ್ನ ಮುದ್ದೆಗಂತೂ ತುಂಬ ಸೂಪರಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಒಂದ್ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಅನ್ನ ಮುದ್ದೆಗಂತೂ ಮಾಡಿಸಿದ ಜೋಡಿ ಸೂಪರಾಗಿರುತ್ತೆ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ನಮಗೆ ತೆಳುಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೋದು. ಇವಾಗ ಕರೆಕ್ಟಾಗಿದೆ. ಇಷ್ಟು ಮಾಡಿಕೊಂಡ್ರೆ ಸೂಪರಾಗಿ ಹಸಿಗೊಜ್ಜು ರೆಡಿ ಆಯಿತು. ಬದನೆಕಾಯಿ, ಸುಟ್ಟು ಬದನೆಕಾಯಿ ಹಾಕಿ ಹಸಿಗೊಜ್ಜು. ಇವಾಗ ಇದಕ್ಕೆ ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಫ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇನು ಆಯಿಲ್ ಏನು ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಆದರೆ ಸಾಕು. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ. ಈ ಹಸಿಗೊಜ್ಜಿಗೆ ಒಗ್ಗರಣೆ ಹಾಕ್ಕೊಂಡು ತಿಂದ್ರೇ ತುಂಬ ಚೆನ್ನಾಗಿರೋದು. ಒಗ್ಗರಣೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಈಗ ಕರಿಬೇವು ಸೇರಿಸ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿ ಆಯಿತು. ಸ್ಟವ್ ಆಫ್ ಮಾಡಿ ನೋಡಿ ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಗೊಜ್ಜಿಗೆ ಸೇರಿಸ್ಕೊಳ್ಳೋಣ. ಸೂಪರಾಗಿ ಹಸಿಗೊಜ್ಜು ರೆಡಿ ಆಯಿತು. ಅನ್ನ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಸೂಪರಾಗಿರುತ್ತೆ. ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು ನಾನು.
ಬದನೆಕಾಯಿ ಹಸಿ ಗೊಜ್ಜು ರೆಡಿಯಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.